ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಕನ್ನಡ ಯೂಟ್ಯೂಬ್ ಲೋಕದಲ್ಲಿ ತಮ್ಮದೇ ಆದ ಸ್ಟೈಲ್, ಮಾತಿನ ಶೈಲಿ ಮತ್ತು ವಿಭಿನ್ನ ಕಂಟೆಂಟ್ ಮೂಲಕ ಸಾಕಷ್ಟು ಜನರ ಗಮನ ಸೆಳೆದಿರುವ ಮತ್ತೊಬ್ಬ ಜನಪ್ರಿಯ ಯೂಟ್ಯೂಬರ್ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಅವರೇ ಶರಣ್ ಬ್ರೋ. ಒಂದು ಯೂಟ್ಯೂಬ್ ಚಾನೆಲ್ಗೆ ಸಾವಿರಾರು ಸಬ್ಸ್ಕ್ರೈಬರ್ಸ್ ಬರುವುದು ಸಾಮಾನ್ಯ ವಿಷಯವಲ್ಲ. ಆದರೆ ಲಕ್ಷಾಂತರ ಜನರನ್ನು ತಮ್ಮ ಚಾನೆಲ್ಗೆ ಸೆಳೆಯುವುದು ಇನ್ನೂ ದೊಡ್ಡ ಸಾಧನೆ. ಇಂದು ಶರಣ್ ಬ್ರೋ ಅವರ ಯೂಟ್ಯೂಬ್ ಚಾನೆಲ್ ಎಷ್ಟು ಸಬ್ಸ್ಕ್ರೈಬರ್ಸ್ ಹೊಂದಿದೆ, ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ, ಯೂಟ್ಯೂಬ್ ಮೂಲಕ ತಿಂಗಳಿಗೆ ಎಷ್ಟು ಆದಾಯ ಬರಬಹುದು, ಒಂದು ವಿಡಿಯೋ ಮೂಲಕ ಎಷ್ಟು ಹಣ ಬರಬಹುದು ಮತ್ತು ವರ್ಷಕ್ಕೆ ಅವರ ಯೂಟ್ಯೂಬ್ ಇನ್ಕಮ್ ಎಷ್ಟು ಇರಬಹುದು ಎಂಬುದನ್ನು ಸರಳವಾಗಿ ನೋಡೋಣ. ಮೊದಲಿಗೆ ಅವರ ಯೂಟ್ಯೂಬ್ ಚಾನೆಲ್ ಬಗ್ಗೆ ನೋಡೋಣ. ಪ್ರಸ್ತುತ ಲಭ್ಯವಿರುವ ಮಾಹಿತಿಯ ಆಧಾರದ ಮೇಲೆ ಶರಣ್ ಬ್ರೋ ಯೂಟ್ಯೂಬ್ ಚಾನೆಲ್ ಸುಮಾರು 2.26 ಲಕ್ಷ ಸಬ್ಸ್ಕ್ರೈಬರ್ಸ್ ಹೊಂದಿದೆ. ಇದು ನಿಜಕ್ಕೂ ದೊಡ್ಡ ಮೈಲಿಗಲ್ಲು. ಅಷ್ಟೇ ಅಲ್ಲದೆ ಅವರ ಚಾನೆಲ್ನಲ್ಲಿ ಸುಮಾರು 200 ವಿಡಿಯೋಸ್ ಇರುವುದನ್ನು ಕಾಣಬಹುದು. ಅಂದರೆ ನೂರಾರು ವಿಡಿಯೋಸ್ ಅಪ್ಲೋಡ್ ಮಾಡಿ ಒಂದೊಂದೇ ವಿಡಿಯೋ ಮೂಲಕ ಆಡಿಯನ್ಸ್ ಅನ್ನು ಬಿಲ್ಡ್ ಮಾಡಿಕೊಂಡು ಇಂದು ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ತಲುಪಿದ್ದಾರೆ. ಇಲ್ಲಿ ಒಂದು ಮುಖ್ಯ ವಿಷಯವನ್ನು ಗಮನಿಸಬೇಕು. ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಇದ್ದರೆ ಮಾತ್ರ ಯೂಟ್ಯೂಬ್ ಇನ್ಕಮ್ ಫಿಕ್ಸ್ ಆಗುವುದಿಲ್ಲ. ಯೂಟ್ಯೂಬ್ ಆದಾಯ ಮುಖ್ಯವಾಗಿ ವಿಡಿಯೋಸ್ಗೆ ಬರುವ ವ್ಯೂಸ್, ಆಡಿಯನ್ಸ್ ಯಾವ ದೇಶದಿಂದ ಬರುತ್ತಾರೆ, ವಾಚ್ ಟೈಮ್, ಅಡ್ವರ್ಟೈಸ್ಮೆಂಟ್ಸ್, ವಿಡಿಯೋ ಲಿಂಕ್, ಕಂಟೆಂಟ್ ಕ್ಯಾಟಗರಿ ಮತ್ತು ಅಡ್ವರ್ಟೈಸರ್ ಡಿಮ್ಯಾಂಡ್ ಇವುಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗಾದರೆ ಶರಣ್ ಬ್ರೋ ಅವರಿಗೆ ತಿಂಗಳಿಗೆ ಎಷ್ಟು ಹಣ ಬರಬಹುದು? ಇದಕ್ಕೆ ನಿಖರವಾದ ಉತ್ತರವನ್ನು ಚಾನೆಲ್ ಓನರ್ ಅಥವಾ ಯೂಟ್ಯೂಬ್ ಅನಾಲಿಟಿಕ್ಸ್ ನೋಡದೆ ಹೇಳಲು ಸಾಧ್ಯವಿಲ್ಲ. ಆದರೆ ಅವರ ವಿಡಿಯೋಸ್ಗೆ ಬರುವ ವ್ಯೂಸ್ ಆಧಾರದ ಮೇಲೆ ಒಂದು ಅಂದಾಜು ಮಾಡಬಹುದು. ಉದಾಹರಣೆಗೆ, ಒಂದು ತಿಂಗಳಲ್ಲಿ ಅವರ ಎಲ್ಲಾ ವಿಡಿಯೋಸ್ ಸೇರಿ ಸುಮಾರು 5 ಲಕ್ಷ ವ್ಯೂಸ್ ಬಂದರೆ ಯೂಟ್ಯೂಬ್ ಯಾಡ್ ರೆವೆನ್ಯೂ ಒಂದು ಮಟ್ಟದಲ್ಲಿ ಇರಬಹುದು. ಅದೇ ಒಂದು ತಿಂಗಳಲ್ಲಿ 10 ಲಕ್ಷ ವ್ಯೂಸ್ ಬಂದರೆ ಆದಾಯ ಇನ್ನಷ್ಟು ಹೆಚ್ಚಾಗಬಹುದು. ಮತ್ತೆ 20 ಲಕ್ಷ, 30 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯೂಸ್ ಬಂದರೆ ಮಂತ್ಲಿ ಇನ್ಕಮ್ ಕೂಡ ಸಾಕಷ್ಟು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಆದರೆ ಇಲ್ಲಿ ಆರ್ಪಿಎಂ ಬಹಳ ಮುಖ್ಯ. ಆರ್ಪಿಎಂ ಅಂದರೆ ಕ್ರಿಯೇಟರ್ಗೆ ಪ್ರತಿ 1000 ವ್ಯೂಸ್ಗೆ ಸರಾಸರಿ ಎಷ್ಟು ರೆವೆನ್ಯೂ ಸಿಗುತ್ತದೆ ಎಂಬುದನ್ನು ಸೂಚಿಸುವ ಮೆಟ್ರಿಕ್. ಉದಾಹರಣೆಗೆ, ಒಂದು ಚಾನೆಲ್ಗೆ ಸರಾಸರಿ ಆರ್ಪಿಎಂ 30 ಎಂದು ಕಲ್ಪಿಸೋಣ. ಅಂದರೆ ಕೇವಲ ಉದಾಹರಣೆಯಾಗಿ 30 ಆರ್ಪಿಎಂ ಇದ್ದರೆ 10 ಲಕ್ಷ ವ್ಯೂಸ್ಗೆ ಸುಮಾರು 20,000 ರೆವೆನ್ಯೂ ಆಗಬಹುದು. ಆದರೆ ಆರ್ಪಿಎಂ 50 ಅಥವಾ 100 ರೂಪಾಯಿ ಆಗಿದ್ದರೆ ಇದೇ ವ್ಯೂಸ್ಗೆ ಆದಾಯ ಹೆಚ್ಚಾಗಬಹುದು. ಇದೇ ಕಾರಣಕ್ಕೆ 224 ಸಬ್ಸ್ಕ್ರೈಬರ್ಸ್ ಇರುವ ಪ್ರತಿಯೊಂದು ಚಾನೆಲ್ಗೂ ಒಂದೇ ಇನ್ಕಮ್ ಇರುವುದಿಲ್ಲ. ಹಾಗಾದರೆ ಶರಣ್ ಬ್ರೋ ಅವರ ಮಂತ್ಲಿ ಯೂಟ್ಯೂಬ್ ಇನ್ಕಮ್ ಎಷ್ಟು ಎಂದು ಅಂದಾಜು ಮಾಡಬಹುದು. ಅವರ ಆಕ್ಚುವಲ್ ಮಂತ್ಲಿ ವ್ಯೂಸ್ ಮತ್ತು ಆರ್ಪಿಎಂ ಗೊತ್ತಿಲ್ಲದ ಕಾರಣ ನಿಖರವಾದ ಫಿಗರ್ ಹೇಳುವುದು ಸರಿಯಾಗುವುದಿಲ್ಲ. ಆದರೆ ಅವರ ಚಾನೆಲ್ಗೆ ತಿಂಗಳಿಗೆ ಉತ್ತಮ ಪ್ರಮಾಣದ ವ್ಯೂಸ್ ಬರುತ್ತಿದ್ದರೆ ಯೂಟ್ಯೂಬ್ ಆಡ್ಸೆನ್ಸ್ ಇನ್ಕಮ್ ಕೆಲವು ಸಾವಿರಗಳಿಂದ ಹಿಡಿದು ಹಲವು ಲಕ್ಷ ರೂಪಾಯಿಗಳವರೆಗೆ ಬದಲಾಗಬಹುದು. ವಿಶೇಷವಾಗಿ ಒಂದು ವಿಡಿಯೋ ವೈರಲ್ ಆದರೆ ಒಂದೇ ತಿಂಗಳಲ್ಲಿ ಚಾನೆಲ್ನ ಓವರಾಲ್ ಇನ್ಕಮ್ ಸಾಮಾನ್ಯಕ್ಕಿಂತ ಹೆಚ್ಚಾಗಬಹುದು. ಇನ್ನೂ ಒಂದು ಇಂಟರೆಸ್ಟಿಂಗ್ ವಿಷಯ, 200 ವಿಡಿಯೋಸ್. ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ 200 ವಿಡಿಯೋಸ್ ಇದ್ದರೆ ಹಳೆಯ ವಿಡಿಯೋಸ್ ಕೂಡ ಹೊಸ ವ್ಯೂಸ್ ತರುವ ಸಾಧ್ಯತೆ ಇರುತ್ತದೆ. ಉದಾಹರಣೆಗೆ, ಇಂದು ಅಪ್ಲೋಡ್ ಮಾಡಿದ ವಿಡಿಯೋ ಮಾತ್ರವಲ್ಲದೆ ಕೆಲವು ತಿಂಗಳುಗಳ ಹಿಂದೆ ಅಪ್ಲೋಡ್ ಮಾಡಿದ ವಿಡಿಯೋ ಕೂಡ ಸರ್ಚ್, ರೆಕಮೆಂಡೇಶನ್ ಅಥವಾ ಸಜೆಸ್ಟೆಡ್ ವಿಡಿಯೋಸ್ ಮೂಲಕ ಮತ್ತೆ ವ್ಯೂಸ್ ಪಡೆಯಬಹುದು. ಅದರರ್ಥ ಯೂಟ್ಯೂಬ್ನಲ್ಲಿ ಕ್ರಿಯೇಟರ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಅದರ ಎರ್ನಿಂಗ್ ಅದೇ ದಿನಕ್ಕೆ ಮಾತ್ರ ಸೀಮಿತವಾಗಿರಬೇಕೆಂದಿಲ್ಲ. ವಿಡಿಯೋ ಕಂಟೆಂಟ್ ಜನರಿಗೆ ಉಪಯುಕ್ತವಾಗಿದ್ದರೆ ಅಥವಾ ಎಂಟರ್ಟೈನಿಂಗ್ ಆಗಿದ್ದರೆ ಅದು ನಂತರವೂ ವ್ಯೂಸ್ ತರಬಹುದು. ಇದೇ ಯೂಟ್ಯೂಬ್ನ ದೊಡ್ಡ ಅಡ್ವಾಂಟೇಜ್. ಇನ್ನು ಶರಣ್ ಬ್ರೋ ಅವರ ಇನ್ಕಮ್ನಲ್ಲಿ ಯೂಟ್ಯೂಬ್ ಯಾಡ್ಸ್ ಮಾತ್ರವೇ ಸೋರ್ಸ್ ಆಗಿರಬೇಕೆಂದಿಲ್ಲ. ಒಬ್ಬ ಕ್ರಿಯೇಟರ್ಗೆ ಸಬ್ಸ್ಕ್ರೈಬರ್ಸ್ ಮತ್ತು ಆಡಿಯನ್ಸ್ ಹೆಚ್ಚಾದಂತೆ ಬ್ರ್ಯಾಂಡ್ ಪ್ರಮೋಷನ್ಸ್, ಸ್ಪಾನ್ಸರ್ಶಿಪ್ಸ್, ಇನ್ಸ್ಟಾಗ್ರಾಮ್ ಕೊಲ್ಯಾಬರೇಷನ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತು ಇತರ ಡಿಜಿಟಲ್ ಇನ್ಕಮ್ ಸೋರ್ಸಸ್ ಕೂಡ ಇರಬಹುದು. ಆದರೆ ಇವುಗಳಿಂದ ಅವರಿಗೆ ಎಷ್ಟು ಹಣ ಬರುತ್ತದೆ ಎಂಬುದು ಪಬ್ಲಿಕ್ ಆಗಿ ಖಚಿತವಾಗಿ ತಿಳಿದಿಲ್ಲ. ಹೀಗಾಗಿ ಯೂಟ್ಯೂಬ್ ಇನ್ಕಮ್ ಬಗ್ಗೆ ಮಾತನಾಡುವಾಗ ನಾವು ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. ಆನ್ಲೈನ್ನಲ್ಲಿ ಕಾಣಿಸುವ ಎಸ್ಟಿಮೇಟೆಡ್ ಇನ್ಕಮ್ ಫಿಗರ್ಸ್ ಯಾವಾಗಲೂ ಎಕ್ಸಾಕ್ಟ್ ಇನ್ಕಮ್ ಆಗಿರುವುದಿಲ್ಲ. ಯೂಟ್ಯೂಬ್ ರೆವೆನ್ಯೂ ಪ್ರತಿದಿನವೂ ವ್ಯೂಸ್, ಅಡ್ವರ್ಟೈಸ್ಮೆಂಟ್ಸ್ ಮತ್ತು ಆರ್ಪಿಎಂಗೆ ಅನುಗುಣವಾಗಿ ಬದಲಾಗಬಹುದು. ಇನ್ನು 224,000 ಸಬ್ಸ್ಕ್ರೈಬರ್ಸ್ ಎನ್ನುವುದು ಕೇವಲ ಒಂದು ಸಂಖ್ಯೆಯಲ್ಲ. ಅದರ ಹಿಂದೆ ನೂರಾರು ವಿಡಿಯೋಸ್, ನಿರಂತರ ಕಂಟೆಂಟ್ ಕ್ರಿಯೇಷನ್ ಮತ್ತು ಆಡಿಯನ್ಸ್ ಸಪೋರ್ಟ್ ಇದೆ. ಇಂದು 224,000 ಸಬ್ಸ್ಕ್ರೈಬರ್ಸ್ ತಲುಪಿರುವ ಚಾನೆಲ್ ಮುಂದೆ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಡೆಗೆ ಹೋಗಬಹುದು. ಅದಕ್ಕಾಗಿ ಕ್ರಿಯೇಟರ್ಗೆ ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ. ಒಂದು ವಿಡಿಯೋ ವೈರಲ್ ಆಗುವುದಕ್ಕಿಂತ ನಿರಂತರವಾಗಿ ಆಡಿಯನ್ಸ್ಗೆ ಇಷ್ಟವಾಗುವ ಕಂಟೆಂಟ್ ಕೊಡುವುದು ಲಾಂಗ್ ಟರ್ಮ್ನಲ್ಲಿ ಹೆಚ್ಚು ಮುಖ್ಯ. ಹಾಗಾದರೆ ಕೊನೆಗೆ ಪ್ರಶ್ನೆ ಒಂದೇ, ಶರಣ್ ಬ್ರೋ ಯೂಟ್ಯೂಬ್ ಚಾನೆಲ್ ತಿಂಗಳಿಗೆ ಎಷ್ಟು ಲಕ್ಷ ರೂಪಾಯಿ ಗಳಿಸುತ್ತಿರಬಹುದು? ಹಣದ ಚೀಲ ಭಯದಿಂದ ಅರಚುತ್ತಿರುವ ಮುಖ.
ನಿಖರವಾದ ಮಂತ್ಲಿ ಇನ್ಕಮ್ ಅನ್ನು ಚಾನೆಲ್ ಓನರ್ ಅವರ ಯೂಟ್ಯೂಬ್ ಅನಾಲಿಟಿಕ್ಸ್ ಹೊರತುಪಡಿಸಿ ಯಾರೂ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ 224K ಸಬ್ಸ್ಕ್ರೈಬರ್ಸ್, ಸುಮಾರು 200 ವಿಡಿಯೋಸ್ ಮತ್ತು ವಿಡಿಯೋ ವ್ಯೂಸ್ ಆಧಾರದ ಮೇಲೆ ಅವರ ಯೂಟ್ಯೂಬ್ ಯಾಡ್ ರೆವೆನ್ಯೂ ಉತ್ತಮವಾಗಿರುವ ಸಾಧ್ಯತೆ ಇದೆ. ವ್ಯೂಸ್ ಹೆಚ್ಚು ಬಂದ ತಿಂಗಳಲ್ಲಿ ಇನ್ಕಮ್ ಕೂಡ ಹೆಚ್ಚಾಗಬಹುದು. ವ್ಯೂಸ್ ಕಡಿಮೆಯಾದರೆ ಇನ್ಕಮ್ ಕೂಡ ಕಡಿಮೆಯಾಗಬಹುದು. ಹೀಗಾಗಿ ಈ ವಿಡಿಯೋದಲ್ಲಿ ಹೇಳಿರುವ ಆದಾಯದ ಫಿಗರ್ಸ್ ಅನ್ನು ಅಂದಾಜು ಮತ್ತು ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ ಪರಿಗಣಿಸಿ. ನಿಮಗೆ ಶರಣ್ ಬ್ರೋ ಅವರ ಯೂಟ್ಯೂಬ್ ಇನ್ಕಮ್ ಎಷ್ಟು ಇರಬಹುದು ಎಂದು ಅನಿಸುತ್ತಿದೆ? ತಿಂಗಳಿಗೆ 3 ಲಕ್ಷ, 4 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು? ನಿಮ್ಮ ಆನ್ಸರ್ ಅನ್ನು ಕಾಮೆಂಟ್ ಮಾಡಿ. ಹಿಂಬದಿ ಕೈ ಕೆಳಕ್ಕೆ ತೋರಿಸುತ್ತಿರುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಥಮ್ಸ್ ಅಪ್. ಶರಣ್ ಬ್ರೋ ಅವರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದರೆ ಕಾಮೆಂಟ್ ಮಾಡಿ. ಮತ್ತು ಕನ್ನಡ ಯೂಟ್ಯೂಬರ್ಸ್, ಇನ್ಫ್ಲೂಯೆನ್ಸರ್ಸ್ ಮತ್ತು ಸೆಲೆಬ್ರಿಟೀಸ್ ಅವರ ಇನ್ಕಮ್, ಲೈಫ್ ಸ್ಟೈಲ್, ಕಾರ್ಸ್ ಮತ್ತು ಸಕ್ಸೆಸ್ ಸ್ಟೋರಿ ಬಗ್ಗೆ ಇಂತಹ ಇಂಟರೆಸ್ಟಿಂಗ್ ವಿಡಿಯೋಸ್ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.